ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನೆಯಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳಿದೆ, ತೊಂದರೆಗಳಿದೆ, ಆರೋಗ್ಯದಲ್ಲಿ ಏರುಪೇರಿನ ತೊಂದರೆಗಳು, ವಿವಾಹಕ್ಕೆ ಟ್ರೈ ಮಾಡ್ತಾ ಇದೀವಿ, ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ, ಅದಲ್ಲದೆ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಒಳಗಾಗಿದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇತ್ತು ಅಂತಂದ್ರೆ ಈ ಎಲ್ಲ ಒಂದು ತೊಂದರೆಗಳಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಯಲ್ಲಿ ಇದೇ ಫೆಬ್ರವರಿ 12ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಇದರ ಬಗ್ಗೆ ಮಾಹಿತಿ ಮಾರ್ಗದರ್ಶನ ತಿಳಿಸ್ಕೊಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರು ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕುಬೇರ ಸಭೆ ಫೆಬ್ರವರಿ 12ನೇ ತಾರೀಕು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ ವೀಕ್ಷಕರಿಗೆ. ಅವರು ಕೂಡ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ನಾವು ಇಲ್ಲಿಂದ ಏನಾದರೂ ಸೇವೆ ಮಾಡೋದಕ್ಕೋಸ್ಕರ, ವಸ್ತ್ರಗಳನ್ನ ದಾನ ಮಾಡೋದಕ್ಕೋಸ್ಕರ ಶ್ರೀರಾಮ ಮಂದಿರಕ್ಕೆ ತರಬಹುದಾ, ಈ ರೀತಿ ಯೋಚನೆಗಳು ಕೂಡ ಬರ್ತಾ ಇರುತ್ತೆ ಅನೇಕ ಜನರಿಗೆ ಅಂತ ಹೇಳ್ಬೋದು. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಗಳು? ಏನಾದರೂ ತರಬಹುದಾ ಅವರ ಒಂದು ಕೈಲಾಗುವಂಥದ್ದು ಸೇವೆಗೋಸ್ಕರ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವಸ್ತ್ರದಾನ ಸಂಪತ್ತನ್ನು ಪಡೆದುಕೊಳ್ಳುತ್ತೆ ಅಂತ. ಯಾರು ಯಾವಾಗ ಎಷ್ಟು ಬೇಕಾದರೂ ವಸ್ತ್ರದಾನ ಮಾಡೋದಕ್ಕೂ ಅಡ್ಡಿ ಇಲ್ಲ. ಯಾಕೆಂತಂದರೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ವಸ್ತ್ರ ಏನು ಹಾಕ್ಕೊಳ್ತಾರೋ ಅದೇ ರೀತಿಯೇ ನನ್ನ ಹಾಗೆ ಅವರು ಕಾಣಬೇಕು ಅನ್ನೋ ಹಂಬಲ ಇದ್ದು, ಈಗ ಮೊನ್ನೆ ಯಾವುದೋ ಒಂದು ಧನುರ್ಮಾಸದಲ್ಲಿ ಆಂಡಾಳ ತಿರುಪ್ಪಾವೈ ರಚನೆ ಮಾಡಿರ್ತಕ್ಕಂಥ ಆಂಡಾಳ ದೇವಿ ಹರೇ ರಂಗನಾಥ ಹೇಗೆ ಕಾಣ್ತಾನೋ ಅಂತ ಹೇಳಿ ಆ ತುಳಸಿ ಮಾಲೆಯನ್ನು ಧರಿಸಿ, ತದನಂತರ ಆಮೇಲೆ ಅದೇ ತುಳಸಿ ಮಾಲೆಯನ್ನು ಅಪ್ಪನಿಗೆ ಗೊತ್ತಾಗದಾಗೆ ಆ ಬುಟ್ಟಿಯಲ್ಲಿ ಇಟ್ಟು ಬಿಡುತ್ತಾಳೆ. ಆವಾಗ ಕೂದಲು ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಕತೆ. ಈ ಆಂಡಾಳಿಗೆ ಸಂಬಂಧಪಟ್ಟ ಅದಕ್ಕೆ 30 ಪಾಶರಗಳು, ತಿರುಪ್ಪಾವೈ ಪ್ರತಿ ದಿನಕ್ಕೆ ಒಂದು ಅಂತೆ 30 ಪಾಶರ ಇರುತ್ತೆ. ಹಾಗೇನೆ ರಾಮನಿಗೆ ವಸ್ತ್ರ ಸಮರ್ಪಣೆ ಮಾಡ್ತೀನಿ ಗುರುಗಳೇ ನಾನು ಅನ್ನೋರು ಅಲ್ಲಿ ಅದೇ ವಸ್ತ್ರವನ್ನು ರಾಮನಿಗೆ ಉಡಿಸ್ಲಿಕ್ಕೆ ಅವಕಾಶ ಸಿಕ್ಕಬಹುದು ಕೂಡ. ಅದು ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ, ರಾಮನ ಮೇಲೆ ಅಗಾಧವಾಗಿ ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸ ಇತ್ತು ಅಂತಂದರೆ ನೀವು ಅಲ್ಲಿ ತನಕ ಬರ್ತೀರಿ, ಆ ಸೇವೆಯನ್ನು ಮಾಡ್ತೀರಿ. ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳುತ್ತೆ. ಕೊಟ್ಟಿದ್ದು ತನಗೆ ಅಂತಂದರೆ ನೀವೇನು ಕೊಡ್ತೀರೋ ಅದರ ಅರ್ಥಪಟ್ಟು ನಿಮಗೆ ಅಂತ. ನೀವು ಯಾರಿಗಾದ್ರೂ ಬಡವರು ಕೊಡ್ಬೋದು ಅಥವಾ ದೇವರಿಗೆ ಕೊಡುವಂಥದ್ದು ಏನು ಕೊಡ್ತೀರೋ ಅದೆಲ್ಲವೂ ಕೂಡ ಮತ್ತು ಮರಳಿ ಪಡ್ಕೊಳ್ತೀರಾ. ಅಂತಹ ವಸ್ತ್ರದಾನ ಆಗಿರಬಹುದು. ಅಲ್ಲಿ ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟ ಪದಾರ್ಥಗಳು ಏನೇನಿರ್ತಾವೆ ಎಲ್ಲವೂ ಕೂಡ ನಿಮ್ಗೆ ಸಾಧ್ಯ ಆದಷ್ಟು ಕೂಡ ಮಾಡ್ಕೊಳ್ಬೋದು. ಆದರೆ ನೀವು ಇವರು ಫ್ಲೈಟಲ್ಲಿ ಬರೋದ್ರಿಂದ ಕೆಲವು ವಸ್ತುಗಳು ಮೊದಲೇ ತಿಳಿಸ್ಬೇಕಾಗತ್ತೆ. ನಾವು ಇಂತಹದ್ದು ತೆಗೆದುಕೊಂಡು ಬರ್ತೀವಿ ಅಂತಂದಾಗ ಆ ವಿಚಾರಕ್ಕಾಗಿ ಇವರೇನಾದರೂ ತರೋದು ಅಂತಂದರೆ ಪ್ರೀತಿಯಿಂದ ಬಂದಲ್ಲಿ ಸೇವೆ ಮಾಡೋವಂಥದ್ದು. ಇನ್ನು ಮಾಡಲಿಕ್ಕೆ ಒಂದು ಅವಕಾಶ ಅಂತಿದ್ದರೆ ವಸ್ತ್ರದಾನವನ್ನು ಮಾಡಬಹುದು. ಆಮೇಲೆ ಯಾರಾದರೂ ಈ ಸೀತಾದೇವಿಗೆ ಈ ಬೆಳ್ಳಿಯ ಕಾಲುಂಗುರವನ್ನು ಆಮೇಲೆ ತಾಳಿಯನ್ನು, ಚಿನ್ನದ ತಾಳಿಯನ್ನು ಮಾಡಿಸ್ತಕ್ಕಂಥವರಿದ್ದರೆ ಅದೇ ತಾಳಿಯನ್ನು ಅಲ್ಲಿ ನಾವು ಆ ಸೀತಾಮಾತೆಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಅದನ್ನು ಮಾಡಬಹುದು. ಅಲ್ಲಿ ಏನು ಕಲ್ಯಾಣೋತ್ಸವ ಇರುತ್ತೆ ಆ ಸಂದರ್ಭದಲ್ಲಿ ಕೂಡ. ಇನ್ನು ವಿಶೇಷವಾಗಿ ಪ್ರಸಾದ ಸೇವೆ ಅಂತ ಏನಿರುತ್ತೋ ಅದಕ್ಕೂ ಕೂಡ ಅವರ ಸೇವೆ ಸಲ್ಲಿಸಬಹುದು. ಅವರು ಬಂದು ಅಲ್ಲಿ ಪಾಲ್ಗೊಳ್ತಕ್ಕಂತಹದ್ದು, ಯಾವ ರೀತಿ ರಾಮನಿಗೆ ಕಲ್ಯಾಣೋತ್ಸವ ಆಗ್ತಕ್ಕಂತಹದ್ದು ಅದನ್ನು ನೋಡೋದೊಂದು ದಿವ್ಯಾನುಭೂತಿ. ಅದು ಆ ರಾಮ ಗೋಪಾಲ ವೇಷಧಾರಿಯಾಗಿ ಅತ್ರಿ, ಭೃಗು, ವಸಿಷ್ಠ, ಜಮದಗ್ನಿ ಈ ಋಷಿಗಳು 4 ಕೂಡ ಒಂದು ಕಡೆ ಕುಳಿತುಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಹೊರಟಿರ್ತಾರೆ. ಅವರ ತಪಸ್ಸನ್ನು ಭಂಗ ಮಾಡಿ, ಅಯ್ಯ ನನಗೆ ಮದುವೆ ಮಾಡೋಕೋಬೇಕಂತ ಅಪೇಕ್ಷೆ ಆಗಿದೆ, ನನಗೋಸ್ಕರ ಒಂದು ಕನ್ಯೆ ನೋಡಿ ನೀವು ಮದುವೆ ಮಾಡ್ತೀರಾ ಅಂತ ರಾಮ ಗೋಪಾಲ ವೇಷಧಾರಿಯಾಗಿ ಹೋಗಿ ಕೇಳಿದಾಗ ಆ ಋಷಿಪುಂಗವರು, ಈತ ಯಾರಿರಬೇಕು? ನಾವು ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂತಹ ಋಷಿಪುಂಗವರು, ನಾವು ನಮ್ಮ ತಪಸ್ಸನ್ನು ಭಂಗ ಮಾಡಿ ನಮಗೆ ಹೆಣ್ಣು ನೋಡು, ಮದುವೆ ಮಾಡು ಅಂತ ಕೇಳ್ತಾ ಇದ್ದಾನಲ್ಲ, ಯಾರಿರಬಹುದು ಈತ ಅಂತ ಹೇಳಿ ಒಂದು ಬಾರಿ ಅವರ ಪೂರ್ಣವಾಗಿರ್ತಕ್ಕಂತಹ ದೃಷ್ಟಿಯನ್ನು ಮುಚ್ಚಿದಾಗ, ಓಹೋ ಈತ ಯಾರೂ ಅಲ್ಲ, ಬ್ರಹ್ಮಾಂಡ ನಾಯಕನೇ ನಮಗೆ ಈ ರೀತಿ ಒಂದೊಂದು ಪರೀಕ್ಷೆಯನ್ನು ಒಡ್ತಾ ಇದ್ದಾನೆ ಅಂತ ಹೇಳಿ ಆವಾಗ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಸ್ವಾಮಿ, 18 ವರ್ಷಗಳ ಕಾಲ ನಾವೇನಾದರೂ ತಪಸ್ಸು ಮಾಡಿದರೆ ಏನು ಪುಣ್ಯ ಫಲವನ್ನು ಪಡೆದುಕೊಳ್ತಿದ್ದೀವೋ ಅದರ 10ರಷ್ಟು ಅಂತ ಹೇಳ್ತಾನೆ. ಪಂಚಕೋಟೇಶು ಕನ್ಯಾಯಾಮ್, 5 ಕೋಟಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದಷ್ಟು ಫಲವನ್ನು ಪಡ್ಕೊಳ್ಳೋದೆ. ಆದರೆ ಈಗ ರಾಮನಿಗೆ ಇವರು ಕನ್ಯೆ ನೋಡಿ ಮದುವೆ ಮಾಡ್ತಾರೆ. ಇನ್ನೆಷ್ಟು ಫಲ ಪಡ್ಕೋಬೇಕು? ಇನ್ನು ಎಷ್ಟು ಜನ್ಮಗಳು?
ಯಾವಾಗಲೂ ಕೂಡ ಯಾವ ಜೀವಂಚ ಕಾಲವೂ ಕೂಡ ಅಂಥವರೆಲ್ಲರೂ ಕೂಡ ರಾಮನ ಬಳಿನೇ ಇರ್ತಾರೆ. ಅಂತಹ ಸೇವೆ ಮುಂದುವರೆದ ಭಾಗದಲ್ಲಿ ಆ ರಾಮನ ಕಲ್ಯಾಣದಲ್ಲಿ ಬರ್ತಕ್ಕಂತಹ ಘಟ್ಟಗಳಿವು. ಇವ್ರುಗಳು ಏನು ಮಾಡ್ಕೊಳ್ತಾರೆ, ಅದೇ ಈಗ ನೀವು ಹೇಳಿದ್ರೆ ವಸ್ತ್ರ ಅಂತ, ಅದೇ ನಾನಾ ಫಲ ಸಮಾಯುಕ್ತಂ ನೂತನೆ ವಸ್ತ್ರ ಸಂಯುತಂ ನಿಶ್ಚಿತಾಂಬೂಲ ದ್ರವ್ಯಾಚ ಶುಭ ದ್ರವ್ಯಾಣಿ ಕಾರಯೇತ್. ಅಂದರೆ ಆ ಒಂದು ಕಲ್ಯಾಣೋತ್ಸವದಲ್ಲಿ ಇರ್ತಕ್ಕಂತಹದ್ದು, ಆ ಒಂದು ಹೆಣ್ಣನ್ನು ನೋಡಲಿಕ್ಕೆ ಹೋಗಬೇಕಾದ್ರೆ ಇರ್ತಕ್ಕಂಥದ್ದು ಏನು ಬರುತ್ತೋ ಆ ಒಂದು ಪಟ್ಟು ಪೀತಾಂಬರ ವಸ್ತ್ರಾದಿಗಳು, ಆ ಪಂಚ ಫಲಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟು ಮಂಗಳ ದ್ರವ್ಯಗಳು, ಇಷ್ಟೆಲ್ಲವೂ ಕೂಡ ವ್ಯವಸ್ಥೆ ಮಾಡಿಕೊಂಡು ಈ ಋಷಿಪುಂಗವರ ಜೊತೆ ಅವರ ಶಿಷ್ಯರು ಸೇರಿಕೊಂಡು ದಾರಿಯಲ್ಲಿ ಹೋಗ್ತಿರ್ತಾರೆ. ಹೋಗಬೇಕಾದ್ರೆ ಅಲ್ಲೂ ಕೂಡ ಶಕುನ ಅಂತ ನೀವು ಮಾತಾಡ್ತಿರಲ್ಲ, ಶಕುನ ಶುಭ ಶಕುನ ಅಪಶಕುನ ಅಂತ, ಅಲ್ಲಿ ಕೂಡ ಮಹೋತ್ಸವಂ ಮುನುಶ್ರೇಷ್ಠಂ ಶುಭ ವಾಕ್ಯಾಣಿ ಸಿದ್ಧತೆ ಅಂತ ಹೇಳುತ್ತೆ. ಆ ಋಷಿಪುಂಗವರು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾವು ಕನ್ಯೆಯನ್ನು ನೋಡೋಕೆ ಹೋಗ್ತಾ ಇದ್ದೀವಲ್ಲ, ಆ ಸೀತಾಮಾತನ ಕೇಳಕ್ಕೆ ಹೋಗ್ತಾ ಇದ್ದೀವಲ್ಲ, ಅವ್ರು ಕೊಡ್ತಾರ ಮಹೋತ್ಸವ, ಇವ್ರು ಖುಷಿ ಆಗ್ತಾ ಇದೆ, ಅರೆ ರಾಮನ ಕಲ್ಯಾಣ ನಾವು ಮಾಡ್ತೀವಲ್ಲ ಮಾಡಿಸ್ತೀವಲ್ಲ ಅಂತ ಋಷಿಪುಂಗರು ಸಂತೋಷದಿಂದ ವ್ಯಕ್ತಪಡಿಸ್ತಿದ್ದಾರೆ. ಅಂತಹದ್ರಲ್ಲಿ ಇವರು ಮಾಡಿಸಿದ ಮೇಲೆ ಏನು ಪಡ್ಕೊಳ್ತಾರೆ ಬಂದ ಭಕ್ತಾದಿಗಳು, ಅದನ್ನೇ ಯಾವಾಗಲೂ ಕೂಡ ಅವ್ರಿಗೆ ಏನು ಬೇಕೋ ಅದನ್ನು ಪಡೆದುಕೊಳ್ತಾರೆ. ಅಂತಂದರೆ ಇನ್ನು ಮುಕ್ತಿ ಬೇರೆ ಎಂತಹದ್ದು ಇನ್ನು ಬೇಡ ಅವರಿಗೆ, ಅಂತಹದ್ದು. ಅದಕ್ಕೆ ಮುನುಶ್ರೇಷ್ಠಂ ಸಿದ್ಧತೆ ಅಂತ ಏನು ಹೇಳ್ತಕ್ಕಂಥದ್ದು, ವಾಕ್ಯಾನ ಸಿದ್ಧತೆ, ಸರ್ವಶ್ರೇಷ್ಠವಾಗಿರತಕ್ಕಂತಹದ್ದು, ಶ್ರೇಷ್ಠವಾಗಿರ್ತ ವಾಕ್ಯಗಳು ಬಂದಾಗ ಅದಕ್ಕೆ ಇವರೆಲ್ಲ ಸಂತೋಷ ಸಮುಖೈರಪೆ ಅಂತ ಹೇಳ್ತಾನೆ. ಅಂತಹ ಸಮುಖೈರಪೆ ಅಂತಕ್ಕಂಥದ್ದು ವನಸುಮೋದಳೆನ್ನ ಜೀವನ ವಿಕಸಿಸಿ ನವಿಲಿನಂತೆ ನಾಚುತ್ತ ಜನುಮ ಜನುಮದ ನೆಂಟನ್ನ ಗಂಟು ಹಾಕಲು ಪ್ರಭೆಯೊಳಗೆ ಕಾಯಲು ಶರದೃತುವಿಂತೆ ನೂತನ ಜೀವನದಲ್ಲಿ ನಡೆಯುತ್ತೆ ಅಂತಕ್ಕಂತಹ ವಿಷಯವನ್ನ ಹೇಳ್ತಾ ಬರ್ತಾನೆ. ಹಾಗೆಯೇ ಈ ವಸ್ತ್ರದ ಬಗ್ಗೆ ಕೂಡ ಬಹಳ ವಿಶೇಷವಾಗಿ ಹೇಳ್ತಾನೆ. ಅಂತಹದ್ದು ನೀವೇನಾದರೂ ಕೂಡ ರಾಮನಿಗೆ ಎಷ್ಟೋ ಜನ ಇಟ್ಟಿಗೆ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದು ಕಳಿಸಿದ್ದಾರೆ, ಇನ್ನು ಬೆಳ್ಳಿ ಇಟ್ಟಿಗೆಗಳು ಕೂಡ ಕಳಿಸಿದ್ದಾರೆ, ಎಷ್ಟೋ ಜನ ಹಣವನ್ನು ಕೂಡ ಕಳಿಸಿದ್ದಾರೆ. ಇನ್ನೂ ಉಳಿದವರು ಆ ರಾಮನ ದೇಗುಲಕ್ಕೆ ಎಷ್ಟೋ ವರ್ಷಗಳ ಕಾಲ ಪ್ರಸಾದದ ಸೇವೆಯನ್ನು ಮಾಡುತ್ತಿದ್ದಾರೆ. ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಇವರಿಗೆ ಬಂದು ಆ ಸೇವೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ರಾಮನನ್ನ ಕಣ್ತುಂಬಿಸ್ಕೊಳ್ತಕ್ಕಂತಹದ್ದೇ ಅಷ್ಟ ಐಶ್ವರ್ಯ ವಿರಾಜಮಾನವಾಗಿ ಇವರ ತಲೆಮಾರುಗಳು ಈ ಐಶ್ವರ್ಯವನ್ನು ಪಡೆದುಕೊಳ್ಳುತ್ತಾರೆ. ಶುಭಂ ಭೂಯಾತ್ ಒಳಿತಾಗಲಿ. ಖಂಡಿತ ಗುರುಗಳೇ, ಅಷ್ಟ ಐಶ್ವರ್ಯ ನಮ್ಮದಾಗಬೇಕು ಅಂತಂದರೆ ನಾವು ಅಯೋಧ್ಯೆಗೆ ಭೇಟಿ ನೀಡಿದಾಗ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಗುರುಗಳು ತಿಳಿಸಿರುವಂಥ ಮಾತುಗಳು. ನೀವು ಕೂಡ ಈ ಒಂದು ಕುಬೇರ ಸಭೆಯಲ್ಲಿ ಪಾಲ್ಗೊಳ್ಬೇಕು, ಇದೇ ಫೆಬ್ರವರಿ 12ನೇ ತಾರೀಕು ನಡೀತಾ ಇರುವಂಥ ಅಯೋಧ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಳ್ಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಶ್ರೀರಾಮನ ದರ್ಶನ, ಸೀತಾರಾಮ ಕಲ್ಯಾಣೋತ್ಸವ, ಕುಬೇರ ಸಭೆ ಕಾರ್ಯಕ್ರಮ, ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡುವಂಥ ಒಂದು ಸುವರ್ಣ ಅವಕಾಶ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.